ನನ್ನ ಮೊದಲನೇ ಸಿನಿಮಾ ಇದು ನಿಂಬಿಯ ಬನಾದ ಮ್ಯಾಗ. ಇದು ನಾವು 2 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ, ಪುಟ 1 ಪುಟ 2 ಅಂತ. ಈ ಏಪ್ರಿಲ್ 4 ಮುಂದಿನ ತಿಂಗಳು ಪುಟ 1 ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಬಿಡುಗಡೆ ಮುಂಚೆ ನಾವು ಎಲ್ಲ ಊರಿಗೆ ಹೋಗಿ ನಮ್ಮ ಸಿನಿಮಾ ವಿಚಾರನ ಎಲ್ರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡು ನೆನ್ನೆ ಚಿಕ್ಕಮಗಳೂರು ದಾವಣಗೆರೆ ಮುಗಿಸ್ಕೊಂಡು ಈಗ ನಾವು ನಮ್ಮ ದುರ್ಗಕ್ಕೆ ನಾವು ಬಂದಿದ್ದೀವಿ. ನಿಂಬಿಯ ಬನಾದ ಮ್ಯಾಗ ಈ ಸಿನಿಮಾದ ನಿರ್ದೇಶಕರು ಅಶೋಕ್ ಕಡಬ ಅವರು, ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವರು. ಅವರ MGPX ಎಂಟರ್ಪ್ರೈಸಸ್ ಅಂತ ಹೇಳಿ ಆ ಬ್ಯಾನರಲ್ಲಿ ಈ ಸಿನಿಮಾನ ಅವ್ರು ತಯಾರಿಸಿದ್ದಾರೆ. ಮತ್ತು ನನ್ನ ಜೊತೆ ಈ ಸಿನಿಮಾದಲ್ಲಿ ನಮ್ಮ ಸುನಾದ್ ರಾಜ್ ಸರ್ 90 ದಶಕದಲ್ಲಿ ಮೇಘಮಾಲೆ ಅನ್ನೋ ಸಿನಿಮಾ ಬಂದಿತ್ತು. ಆ ಸಿನಿಮಾದ ಮೂಲಕ ಅವರು ಆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅದಾದಮೇಲೆ ಒಂದು 3-4 ಸಿನಿಮಾ ಮಾಡಿದರು. ಅದಾದಮೇಲೆ ಈಗ 25 ವರ್ಷ ಆದಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಲಿಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಇದೆ ನಮಗೆ. ಅದ್ರ ಜೊತೆಗೆ ಹಿರಿಯ ಕಲಾವಿದರಾದ ಸಂಗೀತ ಅನಿಲ್ ಅವರು, ಹಾಗೆ ಮೂಗ್ ಸುರೇಶ್ ಅವರು, ಪದ್ಮಾ ವಾಸಂತಿ ಅವರು, ಸಂದೀಪ್ ಮಲಾನಿ, ಇನ್ನಷ್ಟು ಭಾಳಷ್ಟು ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ವಿಶೇಷ ಏನಂದರೆ ಇದು ಮಲೆನಾಡಿನಲ್ಲಿ ನಡೆಯೋ ಒಂದು ಕತೆ. ಆದ್ದರಿಂದ ನಾವು ಚಿಕ್ಕಮಗಳೂರಿನ ಮಲ್ಲಂದೂರು ಅನ್ನೋ ಒಂದು ಜಾಗದಲ್ಲಿ ನಾವು 70% ಶೂಟಿಂಗ್ ಅಲ್ಲೇ ಮಾಡಿದ್ವಿ. ಅದು ಬಿಟ್ಟು ಸುತ್ತಮುತ್ತ ಚಿಕ್ಕಮಗಳೂರು ಸುತ್ತಮುತ್ತ ಪ್ರದೇಶಗಳು ಹಾಗೂ ಹೆಬ್ರಿ, ಉಡುಪಿ, ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ನಾವು ಚಿತ್ರೀಕರಣ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕಮಗಳೂರಿನ ಲೋಕಲ್ ಕಲಾವಿದರು ಭಾಳಷ್ಟು ಜನ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಭಾಳ ಖುಷಿ ಇದೆ ನಮಗೆ ಇದು. ಆಮೇಲೆ ತಾಂತ್ರಿಕ ವರ್ಗದಲ್ಲಿ ಅಶೋಕ್ ಕಡಬ ಅವರು, ನಮ್ಮ ನಿರ್ಮಾಪಕರಾದ ಮಾದೇಶ್ ಬಿಟ್ಟು, ಫೋಟೋಗ್ರಫಿ DOP ಸಿದ್ದು ಅಂತ ಹೇಳಿ, ಹಾಗೆ ಸಂಗೀತನ ಆರ್.ಎನ್. ಕಾರ್ತಿಕ್, ಆಮೇಲೆ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಅಂತ ಇಬ್ಬರು ಮಾಡಿದ್ದಾರೆ. ಒಟ್ಟು 4 ಹಾಡಿದೆ ನಮ್ಮ ಸಿನಿಮಾದಲ್ಲಿ. ಹಾಗೆ ಹಿನ್ನೆಲೆ ಸಂಗೀತ ಬಂದು ಪಳನಿ ಸೇನಾಪತಿ ಅನ್ನೋರೊಬ್ಬರು, ಅವರು ಹಂಸಲೇಖ ಅವ್ರ ಜೊತೆ ಇದ್ದವರು. ಭಾಳ ಸೊಗಸಾಗಿ ಹಿನ್ನೆಲೆ ಸಂಗೀತನ ನಮಗೆ ಮುಗಿಸ್ಕೊಟ್ಟಿದ್ದಾರೆ. ಹಾಗೆ ಎಡಿಟರ್ ಕುಮಾರ್ ಅಂತ ಹೇಳಿ, ಮತ್ತು DI ಮಾಡಿರೋರು ಧನುಷ್ ಅಂತ ಹೇಳಿ. ಹೀಗೆ ನಮ್ಮ ತಂಡ ನಾವು ಭಾಳ ಶ್ರಮಪಟ್ಟು, ಇಷ್ಟಪಟ್ಟು, ಖುಷಿಪಟ್ಟು ನಾವು ಈ ಸಿನಿಮಾನ ಮಾಡಿದ್ದೀವಿ. ನನ್ನ ಮೊದಲನೇ ಸಿನಿಮಾ ಇದು ನಿಂಬಿಯ ಬನಾದ ಮ್ಯಾಗ. ಇದು ನಾವು 2 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ, ಪುಟ 1 ಪುಟ 2 ಅಂತ. ಈ ಏಪ್ರಿಲ್ 4 ಮುಂದಿನ ತಿಂಗಳು ಪುಟ 1 ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಬಿಡುಗಡೆ ಮುಂಚೆ ನಾವು ಎಲ್ಲ ಊರಿಗೆ ಹೋಗಿ ನಮ್ಮ ಸಿನಿಮಾ ವಿಚಾರನ ಎಲ್ರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡು ನೆನ್ನೆ ಚಿಕ್ಕಮಗಳೂರು ದಾವಣಗೆರೆ ಮುಗಿಸ್ಕೊಂಡು ಈಗ ನಾವು ನಮ್ಮ ದುರ್ಗಕ್ಕೆ ನಾವು ಬಂದಿದ್ದೀವಿ. ನಿಂಬಿಯ ಬನಾದ ಮ್ಯಾಗ ಈ ಸಿನಿಮಾದ ನಿರ್ದೇಶಕರು ಅಶೋಕ್ ಕಡಬ ಅವರು, ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವರು. ಅವರ MGPX ಎಂಟರ್ಪ್ರೈಸಸ್ ಅಂತ ಹೇಳಿ ಆ ಬ್ಯಾನರಲ್ಲಿ ಈ ಸಿನಿಮಾನ ಅವ್ರು ತಯಾರಿಸಿದ್ದಾರೆ. ಮತ್ತು ನನ್ನ ಜೊತೆ ಈ ಸಿನಿಮಾದಲ್ಲಿ ನಮ್ಮ ಸುನಾದ್ ರಾಜ್ ಸರ್ 90 ದಶಕದಲ್ಲಿ ಮೇಘಮಾಲೆ ಅನ್ನೋ ಸಿನಿಮಾ ಬಂದಿತ್ತು. ಆ ಸಿನಿಮಾದ ಮೂಲಕ ಅವರು ಆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅದಾದಮೇಲೆ ಒಂದು 3-4 ಸಿನಿಮಾ ಮಾಡಿದರು. ಅದಾದಮೇಲೆ ಈಗ 25 ವರ್ಷ ಆದಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಲಿಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಇದೆ ನಮಗೆ. ಅದ್ರ ಜೊತೆಗೆ ಹಿರಿಯ ಕಲಾವಿದರಾದ ಸಂಗೀತ ಅನಿಲ್ ಅವರು, ಹಾಗೆ ಮೂಗ್ ಸುರೇಶ್ ಅವರು, ಪದ್ಮಾ ವಾಸಂತಿ ಅವರು, ಸಂದೀಪ್ ಮಲಾನಿ, ಇನ್ನಷ್ಟು ಭಾಳಷ್ಟು ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ವಿಶೇಷ ಏನಂದರೆ ಇದು ಮಲೆನಾಡಿನಲ್ಲಿ ನಡೆಯೋ ಒಂದು ಕತೆ. ಆದ್ದರಿಂದ ನಾವು ಚಿಕ್ಕಮಗಳೂರಿನ ಮಲ್ಲಂದೂರು ಅನ್ನೋ ಒಂದು ಜಾಗದಲ್ಲಿ ನಾವು 70% ಶೂಟಿಂಗ್ ಅಲ್ಲೇ ಮಾಡಿದ್ವಿ. ಅದು ಬಿಟ್ಟು ಸುತ್ತಮುತ್ತ ಚಿಕ್ಕಮಗಳೂರು ಸುತ್ತಮುತ್ತ ಪ್ರದೇಶಗಳು ಹಾಗೂ ಹೆಬ್ರಿ, ಉಡುಪಿ, ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ನಾವು ಚಿತ್ರೀಕರಣ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕಮಗಳೂರಿನ ಲೋಕಲ್ ಕಲಾವಿದರು ಭಾಳಷ್ಟು ಜನ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಭಾಳ ಖುಷಿ ಇದೆ ನಮಗೆ ಇದು. ಆಮೇಲೆ ತಾಂತ್ರಿಕ ವರ್ಗದಲ್ಲಿ ಅಶೋಕ್ ಕಡಬ ಅವರು, ನಮ್ಮ ನಿರ್ಮಾಪಕರಾದ ಮಾದೇಶ್ ಬಿಟ್ಟು, ಫೋಟೋಗ್ರಫಿ DOP ಸಿದ್ದು ಅಂತ ಹೇಳಿ, ಹಾಗೆ ಸಂಗೀತನ ಆರ್.ಎನ್. ಕಾರ್ತಿಕ್, ಆಮೇಲೆ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಅಂತ ಇಬ್ಬರು ಮಾಡಿದ್ದಾರೆ.
ಒಟ್ಟು 4 ಹಾಡಿದೆ ನಮ್ಮ ಸಿನಿಮಾದಲ್ಲಿ. ಹಾಗೆ ಹಿನ್ನೆಲೆ ಸಂಗೀತ ಬಂದು ಪಳನಿ ಸೇನಾಪತಿ ಅನ್ನೋರೊಬ್ಬರು, ಅವರು ಹಂಸಲೇಖ ಅವ್ರ ಜೊತೆ ಇದ್ದವರು, ಭಾಳ ಸೊಗಸಾಗಿ ಹಿನ್ನೆಲೆ ಸಂಗೀತನ ನಮಗೆ ಮೂಡಿಸ್ಕೊಟ್ಟಿದ್ದಾರೆ. ಹಾಗೆ ಎಡಿಟ್ರ್ ಕುಮಾರ್ ಅಂತ ಹೇಳಿ, ಮತ್ತು DI ಮಾಡಿರೋರು ಧನುಷ್ ಅಂತ ಹೇಳಿ, ಹೀಗೆ ನಮ್ಮ ತಂಡ ನಾವು ಭಾಳ ಶ್ರಮಪಟ್ಟು, ಇಷ್ಟಪಟ್ಟು, ಖುಷಿಪಟ್ಟು ನಾವು ಈ ಸಿನಿಮಾನ ಮಾಡಿದ್ದೀವಿ. ನನ್ನ ಮೊದಲನೇ ಸಿನಿಮಾ ಇದು ನಿಂಬಿಯ ಬನಾದ ಮ್ಯಾಗ. ಇದು ನಾವು 2 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ, ಪುಟ 1 ಪುಟ 2 ಅಂತ. ಈ ಏಪ್ರಿಲ್ 4 ಮುಂದಿನ ತಿಂಗಳು ಪುಟ 1 ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಬಿಡುಗಡೆ ಮುಂಚೆ ನಾವು ಎಲ್ಲ ಊರಿಗೆ ಹೋಗಿ ನಮ್ಮ ಸಿನಿಮಾ ವಿಚಾರನ ಎಲ್ರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡು ನೆನ್ನೆ ಚಿಕ್ಕಮಗಳೂರು, ದಾವಣಗೆರೆ ಮುಗಿಸ್ಕೊಂಡು ಈಗ ನಾವು ನಮ್ಮ ದುರ್ಗಕ್ಕೆ ನಾವು ಬಂದಿದ್ದೀವಿ. ನಿಂಬಿಯ ಬನಾದ ಮ್ಯಾಗ ಈ ಸಿನಿಮಾದ ನಿರ್ದೇಶಕರು ಅಶೋಕ್ ಕಡಬ ಅವರು, ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವರು. ಅವರ MGPX ಎಂಟರ್ಪ್ರೈಸಸ್ ಅಂತ ಹೇಳಿ ಆ ಬ್ಯಾನರಲ್ಲಿ ಈ ಸಿನಿಮಾನ ಅವ್ರು ತಯಾರಿಸಿದ್ದಾರೆ. ಮತ್ತು ನನ್ನ ಜೊತೆ ಈ ಸಿನಿಮಾದಲ್ಲಿ ನಮ್ಮ ಸುನಾದ್ ರಾಜ್ ಸರ್ 90 ದಶಕದಲ್ಲಿ ಮೇಘಮಾಲೆ ಅನ್ನೋ ಸಿನಿಮಾ ಬಂದಿತ್ತು. ಆ ಸಿನಿಮಾದ ಮೂಲಕ ಅವರು ಆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅದಾದಮೇಲೆ ಒಂದು 3-4 ಸಿನಿಮಾ ಮಾಡಿದರು. ಅದಾದಮೇಲೆ ಈಗ 25 ವರ್ಷ ಆದಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಲಿಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಇದೆ ನಮಗೆ. ಅದ್ರ ಜೊತೆಗೆ ಹಿರಿಯ ಕಲಾವಿದರಾದ ಸಂಗೀತ ಅನಿಲ್ ಅವರು, ಹಾಗೆ ಮೂಗ್ ಸುರೇಶ್ ಅವರು, ಪದ್ಮಾ ವಾಸಂತಿ ಅವರು, ಸಂದೀಪ್ ಮಲಾನಿ, ಇನ್ನಷ್ಟು ಭಾಳಷ್ಟು ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ವಿಶೇಷ ಏನಂದರೆ ಇದು ಮಲೆನಾಡಿನಲ್ಲಿ ನಡೆಯೋ ಒಂದು ಕತೆ. ಆದ್ದರಿಂದ ನಾವು ಚಿಕ್ಕಮಗಳೂರಿನ ಮಲಂದೂರು ಅನ್ನೋ ಒಂದು ಜಾಗದಲ್ಲಿ ನಾವು 70% ಶೂಟಿಂಗ್ ಅಲ್ಲೇ ಮಾಡಿದ್ವಿ. ಅದು ಬಿಟ್ಟು ಸುತ್ತಮುತ್ತ ಚಿಕ್ಕಮಗಳೂರು ಸುತ್ತಮುತ್ತ ಪ್ರದೇಶಗಳು ಹಾಗೂ ಹೆಬ್ರಿ, ಉಡುಪಿ, ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ನಾವು ಚಿತ್ರೀಕರಣ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕಮಗಳೂರಿನ ಲೋಕಲ್ ಕಲಾವಿದರು ಭಾಳಷ್ಟು ಜನ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಭಾಳ ಖುಷಿ ಇದೆ ನಮಗೆ ಇದು. ಆಮೇಲೆ ತಾಂತ್ರಿಕ ವರ್ಗದಲ್ಲಿ ಅಶೋಕ್ ಕಡಬ ಅವರು, ನಮ್ಮ ನಿರ್ಮಾಪಕರಾದ ಮಾದೇಶ್ ಬಿಟ್ಟು, ಫೋಟೋಗ್ರಫಿ DOP ಸಿದ್ದು ಅಂತ ಹೇಳಿ, ಹಾಗೆ ಸಂಗೀತನ ಆರನ್ ಕಾರ್ತಿಕ್, ಆಮೇಲೆ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ ಅಂತ ಇಬ್ಬರು ಮಾಡಿದ್ದಾರೆ. ಒಟ್ಟು 4 ಹಾಡಿದೆ ನಮ್ಮ ಸಿನಿಮಾದಲ್ಲಿ. ಹಾಗೆ ಹಿನ್ನೆಲೆ ಸಂಗೀತ ಬಂದು ಪಳನಿ ಸೇನಾಪತಿ ಅನ್ನೋರೊಬ್ಬರು, ಅವರು ಹಂಸಲೇಖ ಅವ್ರ ಜೊತೆ ಇದ್ದವರು, ಭಾಳ ಸೊಗಸಾಗಿ ಹಿನ್ನೆಲೆ ಸಂಗೀತನ ನಮಗೆ ಮೂಡಿಸ್ಕೊಟ್ಟಿದ್ದಾರೆ. ಹಾಗೆ ಎಡಿಟ್ರ್ ಕುಮಾರ್ ಅಂತ ಹೇಳಿ, ಮತ್ತು DI ಮಾಡಿರೋರು ಧನುಷ್ ಅಂತ ಹೇಳಿ, ಹೀಗೆ ನಮ್ಮ ತಂಡ ನಾವು ಭಾಳ ಶ್ರಮಪಟ್ಟು, ಇಷ್ಟಪಟ್ಟು, ಖುಷಿಪಟ್ಟು ನಾವು ಈ ಸಿನಿಮಾನ ಮಾಡಿದ್ದೀವಿ.